ನಮಸ್ಕಾರ ಸ್ನೇಹಿತರೆ. ಮೊದಲ ಮಳೆ ಈಗ ಚಿಕ್ಕಮಗಳೂರನ್ನ ತಂಪೆರೆಯುವಂತೆ ಮಾಡಿದೆ. ಚಿಕ್ಕಮಗಳೂರಿನ ಕೊಳೆಗಾವಿ ಮತ್ತು ಮೇಲಿನ ಹುಲ್ಲತ್ತಿಯಲ್ಲಿ ಸುಮಾರು 38.5 ಮಿಲಿಮೀಟರ್ ಮಳೆ ಸುರಿದಿದೆ. ಹಾಗೆಯೇ ಕೊಡಗಿನ ವಿರಾಜಪೇಟೆ ತಾಲೂಕಿನಲ್ಲಿ 3.5 ಮಿಲಿಮೀಟರ್ ಮಳೆ ಸುರಿದಿದೆ. ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಭಾಗಗಳಾದಂತಹ ರಾಮನಗರ, ಬೆಂಗಳೂರು ನಗರ, ಮಲೆನಾಡಿನ ಭಾಗ ಹಾಗೂ ಹಾಸನದಲ್ಲಿ ಸದ್ಯ ಉತ್ತಮ ಮಳೆಯಾಗಲಿದೆ ಎಂದು ತಿಳಿಸಲಾಗಿದೆ. ಹಾಗೆಯೇ ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ಸ್ವಲ್ಪ ತಾಪಮಾನ ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ವರದಿಯನ್ನು ಮಾಡಿದೆ. ಅದೇನೇ ಇರಲಿ ಸ್ನೇಹಿತರೆ, ಮೊದಲ ಮಳೆ ಪ್ರಾಥಮಿಕ ಹಂತದಲ್ಲಿ ಚಿಕ್ಕಮಗಳೂರನ್ನ ಈಗ ಸಿಂಪಡಿಸಿ ಹೋಗಿದೆ. ಈ ಮಳೆ ಜನಸಾಮಾನ್ಯರು ಹಾಗೂ ರೈತರು ಸಾಕಷ್ಟು ಖುಷಿ ಪಡುವಂತೆ ಮಾಡಿರುತ್ತದೆ. ವಿಶೇಷವಾಗಿ ನಮ್ಮ ಕಾಪಿನಾಡು ಚಂದು ಅವರು ಸಹ ಅಲ್ಲಿ ಇದ್ದಾರೆ. ಅವರು ಸಹ ಖುಷಿಯಾಗಿರ್ತಾರೆ ಅನ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ.